ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಕಿಚನ್ನಲ್ಲಿ ಚಿಕನ್ ಲೆಗ್ ಫ್ರೈನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು 3 ಲೆಗ್ ಪೀಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದಕ್ಕೆಲ್ಲ ಅಪ್ಲೈ ಮಾಡ್ಕೋತೀನಿ, ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಸ್ವಲ್ಪ ಕೈಯಲ್ಲಿ. ಅದನ್ನು ಚೆನ್ನಾಗಿ ನಾವು ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಸೋಕ್ ಆಗಬೇಕು ಅದರಲ್ಲಿ. ಹಾಗಾಗಿ ನಾನು ಚೆನ್ನಾಗಿ ಇದನ್ನ ಸವರ್ಕೋತಾ ಇದ್ದೀನಿ. ಈಗ ಇದು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿಬಿಟ್ಟು ನಾನು ಮ್ಯಾರಿನೇಟ್ ಮಾಡಿ ಒಂದು 5 ನಿಮಿಷ ಇಟ್ಬಿಟ್ಟು, ಇದೀಗ ಇನ್ನೊಂದು ಪಾತ್ರೆನ ತೊಗೊಂಡು ನಾನು ಆ ಬೌಲಲ್ಲಿ ಏನು ಮಾಡ್ಕೊತಿದ್ದೀನಿ, ಸ್ವಲ್ಪ ಆಯಿಲ್ನ ಹಾಕೋತಿದ್ದೀನಿ. ಈ ಆಯಿಲ್ಗೆ ನಾನು ನೋಡಿ ಸ್ವಲ್ಪ ಆಯಿಲಲ್ಲೇ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೋತೀನಿ. ನೋಡಿ, 1 ಸ್ಪೂನಷ್ಟು ಅಚ್ಕಾರ ಪುಡಿನ ತೊಗೊಂಡಿದ್ದೀನಿ. ಅದಕ್ಕೆ ಆ ಎಣ್ಣೆನಲ್ಲೇ ಹಾಕೋತಿದ್ದೀನಿ ಅಚ್ಕಾರ ಪುಡಿನ. ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ. ಮತ್ತು ಒಂದು ಸ್ವಲ್ಪ ಕಾರ್ನ್ಫ್ಲೋರು, 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ಕಸೂರಿ ಮೇಥಿಯಿಂದ ಸ್ವಲ್ಪ ಪೌಡ್ರನ್ನ ನಾನು ಇದಕ್ಕೆ ಹಾಕ್ಕೋತಿದ್ದೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಟರ್ಮರಿಕ್ ಪೌಡರು ಮತ್ತು ಸ್ವಲ್ಪ ಧನಿಯಾ ಪೌಡ್ರನ್ನ ನಾನು ಹಾಕ್ಕೋತಿದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೇನು ಎಗ್ಗೆಲ್ಲ ಬೇಕಾಗಿಲ್ಲ. ನಾವು ಇದು ಫ್ರೈ ಮಾಡೋದ್ರಿಂದ, ಸ್ವಲ್ಪ ಬರ್ನ್ ಮಾಡೋದ್ರಿಂದ ಅದೆಲ್ಲ ಬೇಕಾಗಿಲ್ಲ. ನಾವು ಈ ಥರ ಚೆನ್ನಾಗಿ ಅದು ಗಂಟಿಲ್ಲದ ಥರ ಎಲ್ಲನೂ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಟಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಡೆಲ್ಲ ಹಾಕ್ಕೊಂಡು ಅದಕ್ಕೆ ನಾವು ಇದನ್ನು ಚೆನ್ನಾಗಿ ಸವರ್ಕೋಬೇಕು. ನೋಡಿ, ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ನಾವು ಇದನ್ನು ಸವರ್ಕೋಬೇಕು. ಸವರ್ಕೊಂಡು ನೋಡಿ ಈ ಥರ ಎಲ್ಲ ಸವರ್ಕೋಬೇಕು. ಇದೀಗ ಒಂದು 5ರಿಂದ 10 ನಿಮಿಷ ನಾನು ಮುಚ್ಚಿಟ್ಬಿಡ್ತೀನಿ. ಒಂದು 10-15 ನಿಮಿಷನೇ ಬೇಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಅದು ಸೋಕಾಗಿದೆ, ಮಸಾಲ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಈಗ ಒಂದು ಪಾನಲ್ಲಿ ನಾನು ಸ್ವಲ್ಪ ಎಣ್ಣೆನೇ ಹಾಕಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಈ ಎಣ್ಣೆನಲ್ಲಿ ಸ್ವಲ್ಪ ಕಾಯ್ದ ಮೇಲೆ ಇದು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಂತಹ ಚಿಕನ್ ಲೆಗ್ ಪೀಸ್ಗಳನ್ನ ನಾನು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಡೀಪ್ ಫ್ರೈಯೇ ಮಾಡಬೇಕಾಗುತ್ತೆ. ನೋಡಿ, ಈ ಥರ ತಿರುಗಿಸಿ ಕೂಡ ಬೇಯಿಸಿದಾಗ ನೋಡಿ ಈ ಥರ ಬರುತ್ತೆ. ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಈಗ ನಾವು ಇದಕ್ಕೆ ಹೇಗೆ ಬೆಂದಿದೆಯಾ ಅಂತ ಗೊತ್ತು ಮಾಡೋಕ್ಕೆ ಒಂದು ಪಿಕ್ಕರ್ ಏನಾರು ತೊಗೊಂಡು ನಾವು ಅದರಲ್ಲಿ ಚುಚ್ಚಿ ನೋಡಿದಾಗ ಗೊತ್ತಾಗುತ್ತೆ. ಇದನ್ನು ಇದೇ ಥರ ನಾವು ಚುಚ್ಚಿಬಿಟ್ಟು ಇದನ್ನು ಸ್ವಲ್ಪ ಫ್ಲೇಮಲ್ಲಿ ಬರ್ನ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಆಮೇಲೆ ನೀವೇ ನನಗೆ ಕಮೆಂಟಲ್ಲಿ ಹಾಕ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ. ಈ ಥರ ನಾವು ಇದನ್ನ ಬರ್ನ್ ಮಾಡಬೇಕು. ಅದರಲ್ಲೂ ಕೂಡ ಒಂದು 70% ಬೆಂದಿರುತ್ತೆ. ಇದ್ರಲ್ಲಿ ಕೂಡ ಒಂದು 20% 25% ಅಷ್ಟು ನಾವು ಚೆನ್ನಾಗಿ ಬೇಯಿಸಿ ಪುದೀನ ಚಟ್ನಿ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ನೀವು ಮರಿಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.